ಜೀವನದಲ್ಲಿ ವಿಶ್ವಾಸ ಅನ್ನೋದು ನುಣುಪಾದ ನೂಲಿನಂತೆ. ಅದು ಒಂದು ಬಾರಿ ತುಂಡಾದರೆ ಅದನ್ನು ಮರಳಿ ಮೊದಲಿನಂತೆ ಮಾಡಲು ಸಾಧ್ಯವಿಲ್ಲ. ಇದು ಒಂದು ಕತೆ, ಸಂಬಂಧ, ವಿಶ್ವಾಸ ಮತ್ತು ಧಕ್ಕೆಯ ಕುರಿತಾದದ್ದು. ಶಿವು ಮನೆಗೆ ಬರುವ ಹೊತ್ತಿಗೆ ಅವನ ಹೆಂಡತಿ ಲಕ್ಷ್ಮಿ ಅವನಿಗೋಸ್ಕರ ಕಾಯ್ತಾ ಕೂತಿದ್ಲು. ರೀ ರೀ ನೀವು ಮತ್ತೆ ನಿಮ್ಮ ಮಾವನ ಮಗನಿಗೆ ದುಡ್ಡು ಕೊಟ್ಟಿದ್ದೀರಾ? ಈಗಾಗಲೇ 2 ಸಾರಿ ಕೊಟ್ಟಿದ್ರಿ, ಮತ್ತೆ ಅವನಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು? ಅವನಿಗೇನೋ ಸಮಸ್ಯೆ ಆಗಿದೆಯಂತೆ ಕಣೆ. ಸಂಬಂಧಿಕರ ಸಹಾಯ ಮಾಡೋದು ನಮ್ಮ ಧರ್ಮ ಅಲ್ವಾ? ಅಲ್ಲ ರೀ, ಅವನು ಏನು ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ ನಮಗೇನೂ ಗೊತ್ತಿಲ್ಲ. ನೀವೇನ್ರಿ ಯಾವಾಗಲೂ ಎಲ್ಲರನ್ನೂ ಇಷ್ಟು ಬೇಗ ನಂಬ್ತೀರಾ? ಶಿವು ತನ್ನ ಸಂಬಂಧಿ ರಮೇಶನನ್ನ ಬ್ಯಾಂಕಿನಲ್ಲಿ ಭೇಟಿ ಮಾಡ್ತಾನೆ. ನೋಡು ರಮೇಶ, ನಾನು ಮಾತು ಕೊಟ್ಟ ಹಾಗೆ ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನಿನಗೋಸ್ಕರ ಅಂತ ಹೇಳಿ, ನಿನ್ನ ವ್ಯವಹಾರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಹೆಸರಲ್ಲಿ ನಾನು ಲೋನ್ ತಗೊಂಡು ನಿನಗೆ ಕೊಡ್ತಾ ಇದ್ದೀನಿ. ನಿನ್ನ ವ್ಯವಹಾರಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಅಯ್ಯೋ, ತುಂಬ ಥ್ಯಾಂಕ್ಸ್ ಅಣ್ಣ. ನೀನಿಲ್ಲದೆ ಇದ್ದಿದ್ರೆ ನನಗೆ ಎಂಥ ದೊಡ್ಡ ಕಷ್ಟ ಆಗ್ತಾ ಇತ್ತು. ನಿನ್ನ ನಂಬಿಕೆನೇ ನನಗೆ ಬಲ. ನೋಡು ರಮೇಶ, ನಾನು ಮಾಡೋ ಸಹಾಯದ ಹಿಂದೆ ಇರೋ ಪ್ರೀತಿಯನ್ನು ನೀನು ದುರುಪಯೋಗಪಡಿಸ್ಕೋಬೇಡ. ಕೆಲವು ತಿಂಗಳ ನಂತರ ಮನೆಯೊಳಗೆ ಲಕ್ಷ್ಮಿ ಕಾನೂನು ನೋಟಿಸನ್ನು ಹಿಡಿದು ಗಂಡನಿಗೋಸ್ಕರ ಕಾಯ್ತಾ ಇದ್ಲು. ಬಂದ್ರಾ? ಬನ್ನಿ ಬನ್ನಿ. ಈಗ ನೋಡಿ, ನಿಮ್ಮ ಹೆಸರಲ್ಲಿ ಸಾಲ ತಗೊಂಡಿದ್ಕೆ ಬ್ಯಾಂಕಿಂದ ನೋಟಿಸ್ ಬಂದಿದೆ. ಅಯ್ಯೋ, ನನಗೆ ತಿಳಿದೇನೆ ಇಷ್ಟು ದೊಡ್ಡ ಮೋಸ ಆಗೋಗಿದ್ಯಾ? ನಾನು ಏನು ತಪ್ಪು ಮಾಡಿದೆ? ಶಿವು ರಮೇಶನನ್ನ ಭೇಟಿ ಮಾಡಿ ಕಠಿಣವಾಗಿ ಮಾತನಾಡುತ್ತಾನೆ. ರಮೇಶ, ನಾನು ನಿನ್ನ ಬಾಳನ್ನ ಕಟ್ಟೋಕೆ ಸಹಾಯ ಮಾಡಿದೆ, ಆದರೆ ನೀನು ನನ್ನ ಭವಿಷ್ಯನೇ ನಾಶ ಮಾಡಿದ್ಯಲ್ಲೋ. ನೋಡೋಣ, ನಾನು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ನಿನ್ನ ಹತ್ರ ಸಾಲ ಇಸ್ಕೊಂಡೆ. ಹೀಗೆಲ್ಲ ಆಗೋಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಏನು ಮಾಡೋದು? ಇದು ಅಜ್ಞಾನ ಅಲ್ಲ, ಇದು ದ್ರೋಹ. ಸಂಬಂಧ ಉಳಿಯಬೇಕೆಂದ್ರೆ ವಿಶ್ವಾಸಕ್ಕೆ ಗೌರವ ಕೊಡಬೇಕು. ಲಕ್ಷ್ಮಿ ಶಿವುಗೆ ಸಮಾಧಾನ ಮಾಡುತ್ತಾಳೆ. ನಾನು ನಿಮಗೆ ಮೊದಲಿಂದನೂ ಹೇಳ್ತಿದ್ದೆ, ಎಲ್ರನ್ನೂ ಅಷ್ಟು ಸುಲಭವಾಗಿ ನಂಬೇಡಿ ಅಂತ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಕೋಪ ಮಾಡಿಕೊಂಡು ಸಂಬಂಧನೇ ಬೇಡ ಅಂತ ಮುರ್ಕೊಂಡು ಬರ್ತಿದ್ರು. ಏನು ಗೊತ್ತಾ ಲಕ್ಷ್ಮಿ, ನಮ್ಮ ಮೌಲ್ಯಗಳನ್ನು ಕಳೆದುಕೊಳ್ಳಬಾರದು ಅನ್ನೋದು ನನ್ನ ನಿಲುವು. ಆದರೆ ಈ ಘಟನೆ ನನಗೊಂದು ದೊಡ್ಡ ಪಾಠ ಆಯಿತು ನೋಡು. ವಿಶ್ವಾಸವೆಂದರೆ ಹಕ್ಕಿಯಂತೆ, ಒಮ್ಮೆ ಹಾರಿ ಹೋದರೆ ಮತ್ತೆ ಮರಳುವುದು ಕಷ್ಟ. ಸಂಬಂಧಗಳಲ್ಲಿ ನಂಬಿಕೆಗೆ ಗೌರವ ಇರಲಿ. ಈ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮರೆಯದೆ ಕಮೆಂಟ್ ಮಾಡಿ. ಹಾಗೆ ಇದನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕು ಅಂತ ನಿಮಗನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಮತ್ತೆ ನಿಮ್ಮನ್ನು ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಮರಿದೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.